ಹೆಲೋ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಶಾರ್ಟ್ ವಿಡಿಯೋ ಮಾಡೋ ಒಂದು ಉದ್ದೇಶ. ಸೊ ಇವತ್ತು ಶನಿವಾರ ಸಂಜೆ 6 ಗಂಟೆಗೆ ನಾನು ಕರೆಕ್ಟಾಗಿ ಯೂಟ್ಯೂಬ್ ಲೈವ್ ಬರ್ತಾಯಿದ್ದೀನಿ. ಸೊ ಹಾಗೆ ತಾವೆಲ್ಲರೂ ಬಂದು ನನ್ನ ಯೂಟ್ಯೂಬ್ ಲೈವ್ನ ಜಾಯಿನ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಎಲ್ಲ ಯೂಟ್ಯೂಬರ್ಸ್ಗೂ ಲೈವ್ ಬರೋದು ಇಟ್ಸ್ ಅ ನೀಡ್, ಅವ್ರಿಗೆ ಒಂದು ಸ್ವಲ್ಪ ನೀಡ್ ಥಿಂಗ್ ಇದು. ಸೊ ಹಾಗಾಗಿ ಯಾರೆಲ್ಲ ಸ್ಮಾಲ್ ಕ್ರಿಯೇಟರ್ಸ್ ಇದ್ದರು ನಾನು ಹಿಡ್ಕೊಂಡು ಹೇಳ್ತಾರೆ, ನಾನು ಕೂಡ ಒಬ್ಬಳು ಯೂಟ್ಯೂಬ್ ಸ್ಮಾಲ್ ಕ್ರಿಯೇಟರ್. ಸೊ ಹಾಗಾಗಿ ಎಲ್ಲ ಯಾರ್ಯಾರು ಇದ್ದರೂ ಕ್ರಿಯೇಟರ್ಸ್ ಬಂದು ಇವತ್ತು ನನ್ನ ಒಂದು ಯೂಟ್ಯೂಬ್ ಲೈವ್ನ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ನ ಎಮೋಷನ್ ಒಂದು ಸ್ವಲ್ಪ ಏನಿದೆಯೋ ನೀವು ರಿಲೇಟೆಡ್ ಮಾಡ್ತಿದ್ದೀರಿ. ಐ ಹೋಪ್ ನನಗೆ ಖಂಡಿತ ಗೊತ್ತು. ಸೊ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ, ಸ್ವಲ್ಪ ನರ್ವಸ್ ಕೂಡ ಇದ್ದೀನಿ. ಬಿಕಾಸ್ ಯೂಟ್ಯೂಬ್ ಅನ್ನೋದು ಇಷ್ಟು ಹ್ಯೂಜ್ ಪ್ಲಾಟ್ಫಾರ್ಮ್ ಇದೊಂದು ದೊಡ್ಡ ವೇದಿಕೆ, ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಸೊ ಇದರಲ್ಲಿ ಬಂದು ಲೈವ್ ಮಾತಾಡೋದಾಗಲಿ ಅಥವಾ ಒಂದು ಪರ್ಫಾರ್ಮೆನ್ಸ್ ಮಾಡೋದಾಗಲಿ ಇಟ್ಸ್ ನಾಟ್ ಈಸಿ. ಸ್ವಲ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಏನು ಅನಿಸೋದಿಲ್ಲ. ಈ ಥರ ನಮ್ಮ ಥರ ಫಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಐ ಹೋಪ್ ಲೈವ್ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಸಂಜೆ ಇವತ್ತು 6 ಗಂಟೆ, ಶನಿವಾರ 6 ಗಂಟೆಗೆ ಇವತ್ತು ಸಂಜೆ ಯೂಟ್ಯೂಬ್ ಲೈವ್ ಬರ್ತಾಯಿದ್ವಿ. ಸೊ ನೀವು ಕೂಡ ಬಂದು ಜಾಯಿನ್ ಆಗಿ ಹೊಸ ಹೊಸ ವಿಚಾರಗಳನ್ನ ಮಾತಾಡ್ಕೊಳ್ಳೋಣ. ನನ್ನ ವಿಡಿಯೋದಲ್ಲಿ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸ್ತಿದ್ರಿ ವಿಡಿಯೋ ಯಾವ ಥರ ಇತ್ತು ಅಂತ. ಸೊ ಇವತ್ತು ಸ್ವಲ್ಪ ಲೈವ್ ಆಗಿ ಮಾತಾಡೋಣ, ಡೈರೆಕ್ಟಾಗಿ ಮಾತಾಡ್ಕೊಳ್ಳೋಣ ಅಂಥೇಳಿ. ಸೊ ಹಾಗಾಗಿ ಯೂಟ್ಯೂಬ್ ಲೈವ್ ಬರ್ತಾಯಿದ್ದೀನಿ, ಬಂದು ತಾವೆಲ್ಲರೂ ಜಾಯಿನ್ ಆಗಿ ಆ್ಯಂಡ್ ನನಗೆ ಸಹಕರಿಸಬೇಕು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ ವ್ಲಾಗ್ಸ್. ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಶ್ರಾವಣ ಶುಕ್ರವಾರದ ಎಲ್ರಿಗೂ ಶುಭಾಶಯಗಳು. ಶ್ರಾವಣ ತಿಂಗಳು ಸ್ಟಾರ್ಟ್ ಆಯಿತು, ಇನ್ನೇನು ದೇವ್ರು ನೋಡ್ರಿ ಈ ತಿಂಗಳೊಳಗೆ. ಸೊ ಇವತ್ತು ಫಸ್ಟ್ ಶ್ರಾವಣ ಶುಕ್ರವಾರ, ನಮ್ಮ ಮನೇಲಿ ಕೂಡ ಪೂಜೆ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಪೂಜೆ ಎಲ್ಲ ಮಾಡಬೇಕು. ನೋಡೋಣ, ಇವತ್ತಿನ ಡೇ ಒಂದು ಲಾಗ್ ಥರ ನಾನು ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಲಾಗ್ನ ಮಾಡಿ ನಿಮ್ಮ ಮುಂದೆ ಅದನ್ನು ಶೇರ್ ಮಾಡ್ತೀನಿ. ಸೊ ಪೂಜೆ ಮಾಡ್ಕೊಂಡು ಯಾವ ರೀತಿ ನಾನು ಪೂಜೆ ಮಾಡಿದಂತೆ ಶೇರ್ ಮಾಡ್ತೀನಿ. ಸೊ ಎಸ್, ಓಕೆ. ನೋಡಿರಿ, ಇವಾಗ ಪೂಜೆ ಮುಗೀತು ನೋಡಿರಿ. ಆಲ್ಮೋಸ್ಟ್ 2 ಗಂಟೆ ಟೈಮ್ ತಗೋತು ನನಗೆ ಪೂಜೆ ಮಾಡಿ ಮುಗಿಸ್ಲಿಕ್ಕೆ. ಬಿಕಾಸ್ ಅದೆಲ್ಲ ದೇವ್ರನ್ನ ತೊಳಿಬೇಕು, ಆಮೇಲೆ ನೀಟಾಗಿ ಒರೆಸ್ಕೋಬೇಕು. ಇದೆಲ್ಲ ಮಾಡಿದ್ರೆ ಒಂಥರ ಪೂಜೆ ಮಾಡ್ದಂಗೆ ಅಂಥೇಳಿ ಒಂದು ಮನಸ್ಸಿಗೊಂದು ತೃಪ್ತಿ ಇರ್ತೈತಿ. ಸೊ ಇವಾಗ ಜಸ್ಟ್ ಪೂಜೆ ಮುಗೀತು. ಇನ್ನು ನೋಡಬೇಕು, ಸ್ವಲ್ಪ ಸಾಬುದಾನಿ ಬಗರ್ ಮಾಡ್ಬೇಕಂತ ಹೇಳ್ಕೊಟ್ಟು. ಬಿಕಾಸ್ ಲಕ್ಷ್ಮೀ ವ್ರತ ಮಾಡಿದ್ಮೇಲೆ ಊಟ ತಿಂಡಿ ಆ ಥರದ್ದೇನು ತಿನ್ನೋದಿರೋದಿಲ್ಲ. ಸೊ ಬಗರ್ ಮಾಡಿಕೊಂಡು ಸಂಜೆನೇ ಊಟ. ಸೊ ಹಾಗಾಗಿ ಇದು ಸಾಬುದಾನಿನ ನೆನಾಕಿದ್ದೀನಿ. ಸೊ ಇನ್ನು ಸಾಬುದಾನಿ ಬಗರ್ ಮಾಡಬೇಕು, ಮಾಡ್ಕೊಂಡಾದ್ಮೇಲೆ ಅದನ್ನು ತಿನ್ನಬೇಕು ನೋಡ್ರಿ. ಸೊ ಇಷ್ಟು ದಿನ ಇದೇ ಆಯಿತು. ಸೊ ಈಗ ಬಗರ್ ಮಾಡ್ತೀನಿ. ಬಗರ್ ಮಾಡಿ ಅದು ನಾನು ಯಾವ ಥರ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ. ಸೊ ನೀವು ಲಕ್ಷ್ಮೀ ವ್ರತ ಎಲ್ಲ ಇದ್ದಾಗ ಏನೇನು ತಿಂತೀರಿ? ಸೊ ಕಾಮೆಂಟ್ ಸೆಕ್ಷನ್ ತಿಳಿಸ್ರಿ. ಸೊ ನಾನು ಬಗರು ಅಥವಾ ಈ ಸಾಮಕ್ಕಿ ಅಂತಾರಲ್ಲ, ಒರೆದಕ್ಕಿ, ಸೊ ಅದ್ರದ್ದು ಅನ್ನ ಮತ್ತು ಅದಕ್ಕೆ ಒಂದು ಸಪ್ರೇಟ್ ಸಾಂಬಾರು ಅಂತ ಬರುತ್ತೆ, ಅದನ್ನು ಸಪ್ರೇಟ್ ಸಾಂಬಾರು ಮಾಡಿ ಅದು ತಿಂತೀನಿ. ಇಲ್ಲಾಂದರೆ ಈ ಸಾಬುದಾನಿ ನೀನು ಹಾಕಿ ಇದ್ರದ್ದೊಂದು ಬಗರ್ ಮಾಡ್ಕೊಂಡು ತಿಂತೀನಿ ನಾನು. ಸೊ ನೋಡಿರಿ, ಇದು ಕಿಚನ್ನಲ್ಲಿರುವಂಥ ಒಂದು ದೇವರ ಕೋಣೆ. ಇಲ್ಲಿ ನಾನು ಲಕ್ಷ್ಮೀ ಪೂಜೆ ಮಾಡಿಲ್ಲ, ಅಂದರೆ ನಾರ್ಮಲಾಗಿ ಡೈಲಿ ಯಾವ ರೀತಿ ಮಾಡ್ತೀನಿ ಅದನ್ನು ಇಲ್ಲಿ ಮಾಡಿದ್ದೀನಿ. ಸೊ ಈ ಥರ ನೋಡಿರಿ, ಇಲ್ಲಿ ಪೂಜೆ ಇಲ್ಲಿ ಹಿಂಗಾಗಿದೆ. ಸೊ ಇನ್ನು ಇದೆ ನೋಡಿರಿ ಮೇನ್ ನಮ್ಮದು ದೇವ್ರ ಕೋಣೆ. ಇಲ್ಲಿ ನಾನು ಲಕ್ಷ್ಮೀ ಪೂಜೆನ ಮಾಡಿದ್ದೀನಿ. ಶ್ರಾವಣ ಮೊದಲ ಸಂಪತ್ ಶುಕ್ರವಾರ ಲಕ್ಷ್ಮೀ ಪೂಜೆ. ಸೊ ನೋಡಿರಿ, ಈ ರೀತಿ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಜಾಸ್ತಿ ಆಡಂಬರವಾಗಿ ಜಾಸ್ತಿ ಇನ್ಸ್ಟ್ರೂಮೆಂಟ್ಸ್ ಏನು ಯೂಸ್ ಮಾಡಿದೆ, ಸ್ವಲ್ಪ ಸಿಂಪಲ್ಲಾಗಿ ಮಾಡಿರೋದು. ನನ್ನ ಪ್ರಕಾರ ಶುದ್ಧ ಮನಸ್ಸಲ್ಲಿ ದೇವಿಗೆ ಪೂಜೆ ಮಾಡಿದರೆ ಅದೊಂದೇ ಸ್ವಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ಯಾವುದೇ ಆಡಂಬರವಿಲ್ಲದೆ ಮಾಡ್ಕೊಳ್ಬೋದು. ಬಟ್ ದೇವಿಗೆ ಮೇನಾಗಿ ಬೇಕಾಗೋದು ಶುದ್ಧ ಮನೋಭಾವ ಅಷ್ಟೇ. ಯಾವುದೇ ದೇವ್ರಿಗಾಗಲಿ ಶುದ್ಧ ಭಕ್ತಿ ಇದ್ದರೆ ಸಾಕು ಅವನಿಗೆ. ಸೊ ನೋಡಿ, ನಾನು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸಾಬುದಾನಿನ ನೆನಕೊಂಡಿದ್ದೀನಿ ನೈಟನೇ. ಸೊ ಇವಾಗ ಸಾಬುದಾನಿ ಬೊಗುರನ್ನು ಮಾಡ್ಕೊಳ್ಳೋವಂಥ ಸಮಯ. ಇದು ಪೀತಾಂಬರಿ ನೋಡಿ, ದೇವ್ರನ್ನ ಹಚ್ಚಿದ್ದಕ್ಕಿದ ತಕ್ಷಣ ಕೈಯೆಲ್ಲ ಒಂಥರ ಕಪ್ಪಾಗ್ಬಿಟ್ಟಿತ್ತು ನಂದ. ಈಗ ಇತ್ತೀಚೆಗೆ ಪೀತಾಂಬರಿನೇ ಬೇರೆ ಥರ ಬರ್ತಾಯಿದೆ, ಸ್ವಲ್ಪ ಕೈ ಸ್ಕಿನ್ನೆಲ್ಲ ಒಂಥರ ಆಗುತ್ತೆ. ಸೊ ಇವಾಗ ಸಾಬುದಾನಿನ ಮಾಡೋಣ ಬನ್ನಿ. ಸೊ ನಾನು ಸಾಬುದಾನಿಗೆ ಜಾಸ್ತಿ ಏನು ಹಾಕೋದಿಲ್ಲ, ಬಿಕಾಸ್ ಉಪವಾಸ ಇದ್ದಾಗ ಅದಕ್ಕೆ ಸ್ವಲ್ಪ ಥಿಂಗ್ಸ್ನ ಹಾಕಿ ಮಾಡ್ತೀನಿ, ಭಾಳ ಅಷ್ಟೊಂದು ಹಾಕೋದಿಲ್ಲ.
ಸೊ ಇವಾಗ ನಾಷ್ಟ ಮಾಡ್ತೀನಿ ನೋಡ್ರಿ. ಇವಾಗ ಚಲೋ ಭಾಳ ಲೇಟ್ ಆಯಿತು. ಇದು ಶೇಂಗಾವನ್ನ ಭಾಳ ಪೌಡ್ರ್ ಮಾಡಿ ಹಾಕೋದ್ನ, ಸ್ವಲ್ಪ ಅಲ್ಲೆಲ್ಲ ಬಾಯಿಗೆ ಸಿಕ್ತಿರ್ಬೇಕಾದ್ರೆ ಕಾಳು ಅವನ ಥರ ನಾನು ಮಾಡಿ ಹಾಕೋದ್ನ. ಸ್ವಲ್ಪ ಡೇಟ್ಸ್ ಇಟ್ಕೊಂಡಿನಿ. ತಿಂಡಿಯಾ? ಸೊ ತಿಂಡಿ ಮಾಡಿ ಮತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಅವುಗಳಿಗೆ. ಸೊ ನೆಕ್ಸ್ಟ್ ಸಿಗ್ತೀನಿ. ಈಗ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಮಧ್ಯಾಹ್ನ ಸ್ವಲ್ಪ ಏನಾದರೂ ಲಾಗ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಕೆಲಸ ಇತ್ತು ಜಾಸ್ತಿ. ಸೊ ಹಾಗಾಗಿ ಮಾಡ್ಲಿಕ್ಕೆ ಆಗಲಿಲ್ಲ. ಇವಾಗ ನಾನು 5 ಗಂಟೆ ಆಗೈತಿ. ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಂದ್ಕೋಬೇಕು ಅಂದ್ಕೊಂಡೆ. ಇವತ್ತು ಉಪವಾಸ ಇರ್ತದೆ, ಸ್ನ್ಯಾಕ್ಸ್ ಎಲ್ಲ ಅದು ನಡೆಯೋದಿಲ್ಲ. ಅದಕ್ಕೆ ನೋಡಿ ಇದು ಪೇರುಕಾಯಿ ಕಟ್ ಮಾಡಿಕೊಂಡು ಆಲ್ರೆಡಿ ಸ್ವಲ್ಪ ತಿಂದಿದ್ದೀನಿ. ಇದೊಂಥರ ಇಷ್ಟಪ್ಪ ಪೇರುಕಾಯಿ ಬರೋ ಸ್ವಲ್ಪ ಥರ ಆ್ಯಪಲ್ ತಿಂದಂಗೆ ಆಗ್ತಾ ಆ ಥರದ್ದು ಒಂಥರ ಇದು. ಸೊ ಚೆನ್ನಾಗಿದೆ ಪೇರುನು. ಆ್ಯಂಡ್ ಇವತ್ತು ಅಡುಗೆ ಸ್ವಲ್ಪ ಬೇಗನೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಮನೇಲಿ ಪೂಜೆ ಇರೋದ್ರಿಂದ ದೀಪ ಬೆಳಗೋದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಮತ್ತು ನನ್ನ ಮಗನಿಗೆ ಊಟಕ್ಕೂ ಬೇಗನೆ ಹಾಕಬೇಕು. ಮತ್ತು ಅದರಲ್ಲಿ ಟೈಮ್ ಇಷ್ಟಪಡುತ್ತೆ ನನಗೆ. ಊಟಕ್ಕೆ ಹಾಕೋದು ಅರ್ಧ ತಾಸು ಗಂಟೆ ಟೈಮ್ ಬೇಕು ನನಗೆ. ಅಷ್ಟು ನಿಧಾನ ಊಟ ಮಾಡ್ತಾನೆ ನಾನು. ಸೊ ಹಾಗಾಗಿ ಬೇಗ ಅಡುಗೆ ಮಾಡ್ಕೊಂಡ್ರೆ ಸೊ ಎಲ್ಲ ಕೆಲಸ ಬೇಗ ಮುಗಿದೋಗುತ್ತೆ ಅನ್ನೋ ಉದ್ದೇಶ. ನಾನು ಇವತ್ತು ಸೋಯಾಬೀನ್ ಕರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಭಾಳ ಸಖತ್ತಾಗಿರ್ತೈತೆ ಅದು. ಆ್ಯಕ್ಚುಲಿ ನನ್ನ ಫೇವ್ರೆಟ್ ತಿಂಗಳದು ಅದು ಒಂದು ಫುಡ್ಡಲ್ಲಿ ಸಖತ್ತಾಗಿರ್ತೈತೆ ಅದು. ವಿತ್ ಕಾಂಬಿನೇಷನಾಗಿ ಚಪಾತಿ ಮಾಡ್ತಾಯಿದ್ದೀನಿ. ನೀವು ರೊಟ್ಟಿ ಮತ್ತು ದೋಸೆ ಚೆನ್ನಾಗಿರಲ್ಲ, ರೊಟ್ಟಿ ಆಮೇಲೆ ಪೂರಿ ಅಂದರೂ ಸಖತ್ ಕಾಂಬಿನೇಷನಾಗಿರ್ತೈತೆ. ಸೊ ಹಾಗಾಗಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ಇವಾಗ, ಸೋಯಾಬೀನ್ ಕರಿ ವಿತ್ ಚಪಾತಿ. ಸೊ ಎಸ್, ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೋತೀನಿ. ಆಮೇಲೆ ಸೋಯಾಬೀನ್ ಕರಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಇವತ್ತು ಮಧ್ಯಾಹ್ನ ನಾನು ಕೆಲಸ ಐತೆ ಅಂತ ಹೇಳಿದ್ನಲ್ಲ. ಕೆಲಸ ಅಂದರೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಒಳಗೆ ಅಂದರೆ ಮನೆ ಕೆಲಸನ ಮುಗಿಸ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ರೀಲ್ಸ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಹೂವೆ ಸಾಂಗಿದ್ದು, ಇನ್ನೊಂದು ರಿಮಿಕ್ಸ್, ಒಂದು ಡೈಲಾಗ್ ಇದೆ, ಮತ್ತು ಸಂಸಾರ ಅಂತ ಒಂದು ಸಾಂಗ್ ಇದೆ, ಒಂದು ರಿಮಿಕ್ಸು. ಸೊ ಅದನ್ನು ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಯಾವುದೋ ಕನ್ನಡ ಸಾಂಗ್ನ ಮಾಡಿದ್ದೀನಿ. ಸೊ ಹೋಗ್ರಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ವಿಡಿಯೋ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ ನನ್ನ ಇನ್ಸ್ಟಾಗ್ರಾಮ್ ID. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ. ರೀಲ್ಸ್ ಹತ್ರ ಸಕ್ಕತ್ತಾಗಿದೆ. ಐ ಹೋಪ್ ನಿಮ್ಗೆ ಅದು ಲೈಕ್ ಆಗುತ್ತೆ. ಸೊ ಅಲ್ಲಿ ಕೂಡ ನನ್ನ ಪೇಜ್ನ ಫಾಲೋ ಮಾಡಿ. ಸೊ ಎಸ್, ತುಂಬ ಚೆನ್ನಾಗಿ ಬಂದಿದೆ ರೀಲ್ಸು, ಹೋಗಿ ಚೆಕ್ ಮಾಡಿ. ಸೊ ನಾನು ಇಲ್ಲಿ ಸೋಯಾಬೀನ್ ಕರಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರಿಗೆ ಒಂಚೂರು ಉಪ್ಪು ಹಾಕೋರಿ. ಸೊ ಸೋಯಾಬೀನ್ ಸೊಪ್ಪಿರುತ್ತವಲ್ಲ, ಸೊ ಹಾಗಾಗಿ ಚೂರು ಉಪ್ಪಿನ ಅಂಶ ಹೀರ್ಕೊಳ್ಳಿ ಅಂಥೇಳಿ. ಸೊ ನಮಗೆ ಎಷ್ಟು ಬೇಕಷ್ಟು ಸೋಯಾಬೀನ್ ಅದರಲ್ಲಿ ಸೋಕ್ ಮಾಡೋಣ, ಅಂದರೆ ನೆನೆಸ್ಕೊಳ್ಳೋಣ. ಒಂದು 10 ನಿಮಿಷ ಈ ಥರ ಇದನ್ನು ಬಿಸಿ ನೀರಲ್ಲಿ ನೆನಾಕಿಡೋಣ. ಇವಾಗ ಇದನ್ನು ಇಲ್ಲಿ ಗ್ರೇವಿಗೆ ನೋಡಿರಿ, ನಾನು ಸ್ವಲ್ಪ ಪುಟಾಣಿ, ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಶೇಂಗಾ ಈ ಥರನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಎಲ್ಲ ಸೋಯಾಬೀನ ಹಿಂಡ್ಕೊಂಡು ತಕ್ಕೋತೀನಿ ನೋಡ್ರಿ. ಸೊ ಇದು ಜಾಸ್ತಿ ನೀರಿನ ಅಂಶ ಹೀರ್ಕೊಂಡಿರ್ತೈತಲ್ಲ, ಅದ್ರ ಸಂಬಂಧ ನಾವು ಇದಕ್ಕೆ ಹಿಂಡ್ಕೊಳ್ಳನ್ನ ತಗೊಳ್ತಾ ಇದ್ದೀನಿ ನೋಡ್ರಿ. ನಮ್ಮದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಪತ್ರೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚಲೋ ಬರುತ್ತೆ. ಸ್ವಲ್ಪ ಇಲ್ಲಿ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಹಾಕೊಂಡ ತಕ್ಷಣ ನಾನು ಇವಾಗ ಈರುಳ್ಳಿಯನ್ನು ಹಾಕೋತೀನಿ ನೋಡ್ರಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಅರಿಶಿನ ಪುಡಿ ಹಾಕೊಂಡ ತಕ್ಷಣ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತೀನಿ. ಗರಂ ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಖಾರ ಪುಡಿನ ಹಾಕೋರಿ. ಎಸ್, ತುಂಬ ಚೆನ್ನಾಗಾಗುತ್ತಿದೆ. ಆಮೇಲೆ ನಾವೇನು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಿಕ್ಸಿ ಒಳಗೆ, ಅದನ್ನು ನಾವು ಪೇಸ್ಟನ್ನು ಮತ್ತು ಇದಕ್ಕೆ ಆ್ಯಡ್ ಮಾಡಿರಿ. ಸೊ ಸ್ವಲ್ಪ ನಾವಿಲ್ಲಿ ಸ್ವಲ್ಪ ಗ್ರೇವಿ ಥಿಕ್ಕಾಗಿ ಬರಬೇಕು ಅಂತಂದರೆ
ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕೋಬೇಕ್ರಿ, ಗ್ರೇವಿ ಥಿಕ್ ಆಗ್ತೈತಿಲ್ಲ ಅನ್ನಲ್ಲ. ಬಟ್ ಸೋಯಾಬೀನ ನಾವೆಷ್ಟು ನೀರು ಹಾಕಿದ್ರು ಅದು ಹೀರ್ಕೊಂಡ್ಬಿಡ್ತೈತಿ. ಸೊ ಹಾಗಾಗಿ ಸ್ವಲ್ಪ ನನಗೆ ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ಬೇಕಾಗಿತ್ತಿದ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಥಿಕ್ ಬೇಕಾದರೆ ಕಡಿಮೆ ಹಾಕೋರಿ, ಥಿಕ್ ಬ್ಯಾಡಾಗಿತ್ತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ. ಇವಾಗ ನಮ್ಮ ಸೋಯಾಬೀನ್ನ ನಾನು ಈ ಥರ ಹಾಕ್ತೀನಿ. ಸೋಯಾಬೀನ್ ಇದ್ರೊಳಗೆ ಹಾಕಿ ಒಂದು 10 ನಿಮಿಷಗಳ ಕಾಲ ಇದನ್ನು ಇದ್ರೊಳಗೆ ಬೆಂದಲಿಕ್ಕೆ ಬಿಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿತ್ತು. ಮತ್ತು ಗ್ರೇವಿ ಮಾತ್ರ ಸೂಪರಾಗಿತ್ತು ನೋಡ್ರಿ. ನೀವು ಒಂದು ಸತಿ ಟ್ರೈ ಮಾಡ್ತೀನಿ ರೀ. ಸೊ ಇದಾಗಿತ್ತು ಇವತ್ತಿನ ಒಂದು ಲಾಗ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.